ಬೆಂಗಳೂರು ನಗರದ ಕನಕಪುರ ರಸ್ತೆಯ ಉದಿಪಾಳ್ಯದಲ್ಲಿರುವ ಆರ್ಟ್ ಆಫ್ ಲಿವಿಂಗ್ ಆಶ್ರಮದ ವಿರುದ್ಧ ಸಮತಾ ಸೈನಿಕ ದಳದಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಚಾಲನೆ ನೀಡಲಾಗಿದೆ. ಆಶ್ರಮವು ಸರ್ಕಾರಿ ಭೂಮಿ ಸೇರಿದಂತೆ ಬಡವರು ಹಾಗೂ ದಲಿತರ ಜಮೀನನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಈ ಸಂಬಂಧ ಸರ್ಕಾರ ತಕ್ಷಣ ಕ್ರಮ ಕೈಗೊಂಡು ಅಕ್ರಮ ಒತ್ತುವರಿಯನ್ನು ತೆರವುಗೊಳಿಸಿ ಸರ್ಕಾರಿ ಭೂಮಿಯನ್ನು ವಶಕ್ಕೆ ಪಡೆಯಬೇಕು ಹಾಗೂ ಭೂಮಿ ಕಳೆದುಕೊಂಡವರಿಗೆ ನ್ಯಾಯ ಒದಗಿಸಬೇಕು ಎಂದು ಅವರು ಒತ್ತಾಯಿಸಿದ್ದಾರೆ. ನ್ಯಾಯ ಸಿಗುವವರೆಗೆ ತಮ್ಮ ಹೋರಾಟ ನಿರಂತರವಾಗಿ ಮುಂದುವರಿಯಲಿದೆ ಎಂದು ಪ್ರತಿಭಟನಾಕಾರರು ತಿಳಿಸಿದ್ದಾರೆ. ಸಮತಾ ಸೈನಿಕ ದಳದ ಹೋರಾಟಕ್ಕೆ ಸಮತಾ ಸೈನಿಕ ದಳದ ಹೋರಾಟಕ್ಕೆ ತೊಲಗಲಿ 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 ತೊಲಗಲಿ. ಬಂಧುಗಳೇ, ಏನಿ ದಿನ ಸಮತಾ ಸೈನಿಕ ದಳದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿಗೆ ಬೆಂಬಲ ಸೂಚಿಸಿ ಬಂದಿರತಕ್ಕಂತ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಮತ್ತು ವೇದಿಕೆ ಮುಂಭಾಗ ಇರ್ತಕ್ಕಂಥ ಬಾಧಿತರು, ಸಾಕಷ್ಟು ಜನ ದಲಿತರು, ಬಡವರು, ಹಿಂದುಳಿದವರು, ಮೈನಾರಿಟಿಯವರು, ಸಾಕಷ್ಟು ಜನ ಭೂಮಿ ಕಳ್ಕೊಂಡು ಈ ಗುಲಾಮ್ ಗುರೂಜಿ ಆಟಕ್ಕೆ ಪಾಪ ಬಲಿಯಾಗಿರ್ತಕ್ಕಂಥ ಬಂದಿರ್ತಕ್ಕಂಥ ಎಲ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ, ಈ ಸರ್ಕಾರ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೇವೆ. ಈ ಗುಲಾಮ್ ಗುರೂಜಿಗೆ ದೇಶದಲ್ಲಿರ್ತಕ್ಕಂಥ ಜಡ್ಪಿ ಮೆಂಬರ್ ಇಂದ ಹಿಡಿದು ಮೋದಿ ತನಕ ನೆಂಟ್ರೆ. ಯಾಕೆ ನೆಂಟ್ರು ಅಂತ ಹೇಳಿದ್ರೆ, ಇಲ್ಲಿ ಸಾವಿರಾರು ಕೋಟಿ ಲೂಟಿ ಹೊಡೆದಿದ್ದಾರೆ. ಆ ಲೂಟಿಯಲ್ಲಿ ಇವರೆಲ್ಲ ಭಾಗಸ್ಥರಾಗಿರ್ತಾರೆ. ಹಾಗಾಗಿ ಇವರ ಮೇಲೆ ಕ್ರಮ ತಗೊಂತ ಇಲ್ಲ. ನಾವು ಸಮತಾ ಸೈನಿಕ ದಳದ ವತಿಯಿಂದ 2018ರಲ್ಲಿ ಒಂದು ದೊಡ್ಡ ಹೋರಾಟ ಮಾಡಿದ್ವಿ ಇಲ್ಲಿ. ನಂತರ 2 ವರ್ಷಗಳ ಹಿಂದೆ ಇದೇ ಗೇಟ್ ಮುಂದೆ ಆಗಿನ ದಕ್ಷಿಣದ ತಹಸೀಲ್ದಾರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಅವರನ್ನು ಕರ್ಕೊಂಡು ಬಂದ್ವಿ ಇಲ್ಲಿಗೆ. ಕಾರಣ ಏನಪ್ಪಾ ಅಂದ್ರೆ, BM ಕಾವಲು ರಂಗಮ್ಮ ಅವರು, ಇವರೇ ಅಲ್ವಾ ರಂಗಮ್ಮ ಅವರು, ಇವರಿಗೆ PTCL ಆಗಿದೆ. DC ಅವರು ಮಾಡಿದ್ದಾರೆ, ಉಪವಿಭಾಗಾಧಿಕಾರಿಗಳು ಮಾಡಿದ್ದಾರೆ. ಇವರ ಪರವಾಗಿ 2 ಎಕರೆ ಜಮೀನು ಸರ್ವೆ ನಂಬರ್ 32ರಲ್ಲಿ 2 ಎಕರೆ ಜಮೀನು ಇವರ ಪರವಾಗಿ ಆದೇಶ ಮಾಡಿದ್ದಾರೆ. ಸರ್ಕಾರದ ಅಧಿಕಾರಿಗಳು ಅಂದ್ರೆ ಒಬ್ಬ ತಾಲೂಕು ದಂಡಾಧಿಕಾರಿಗಳು ಇಲ್ಲಿಗೆ ಬಂದ್ರೆ ಇಲ್ಲಿರ್ತಕ್ಕಂಥ ಚೇಲಾಗಳು, ಗುಲಾಮ್ ಗುರೂಜಿ ಚೇಲಾಗಳು ಒಳಗಡೆ ಬಿಡ್ಲಿಲ್ಲ. ಸರ್ಕಾರದ ಅಧಿಕಾರಿಗಳಿಗೆ ಒಳಗಡೆ ಬಿಡ್ಲಿಲ್ಲ. ಆಗ ನಾವು ಹೋರಾಟ ಮಾಡಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗೆ ಧಮಕಿ ಹಾಕಿದ್ವಿ. ನೀವೇನಾದ್ರೂ ಒಳಗಡೆ ಬಿಡ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕ್ರಮ ತಗೊಳ್ಳೋದಕ್ಕೆ ನಾವು ಕಾನೂನು ರೀತಿ ಹೋರಾಟ ಮಾಡಬೇಕಾಗುತ್ತೆ ಅಂದಾಗ, ಆಗ ಕೇವಲ 4 ಜನಕ್ಕೆ ಬಿಡ್ತಾರೆ ಒಳಗಡೆಗೆ. ಗುಲಾಮ್ ಗುರೂಜಿ ಅವರ ಅಪ್ಪಂದಲ್ಲ ಇದು, ಸರ್ಕಾರ ಜಮೀನಿದು. ಅವ್ರದೇ ಆದಂತ ಒಂದೇ 1 ಎಕರೆನೂ ಇಲ್ಲಿಲ್ಲ. ನಾವು ಎಲ್ಲ ದಾಖಲಾತಿಗಳು ತಗೊಂಡಿದ್ದೇವೆ. 1 ಎಕರೆನೂ ಸಹ ಅವರ ಹೆಸರಲ್ಲಿರ್ತಕ್ಕಂಥ ಜಮೀನು ಇಲ್ಲ ಇಲ್ಲಿ. 60 ಎಕರೆ 30 ವರ್ಷಕ್ಕೆ ಸರ್ಕಾರದ ವತಿಯಿಂದ ಇವರಿಗೆ 30 ವರ್ಷಕ್ಕೆ ಲೀಸ್ ಕೊಡ್ತಾರೆ. ಆ ಲೀಸ್ ಪೀರಿಯಡ್ ಮುಗಿದೋಗಿದೆ. 60 ಎಕರೆಗೂ ಸಹ ಲೀಸ್ ಪೀರಿಯಡ್ ಮುಗಿದೋಗಿದೆ. ಆದ್ರೂ ಸಹ ಸರ್ಕಾರದವರು ಇಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು. ಅದಕ್ಕೆ ಕಾನೂನು ಎಲ್ಲೋಗ್ತಾ ಇದೆ, ಸರ್ಕಾರದ ನೀತಿ ನಿಯಮಗಳು ಎಲ್ಲೋಗ್ತಾ ಇದೆ, ಇದನ್ನೆಲ್ಲ ಸರ್ಕಾರದವರು ಯೋಚನೆ ಮಾಡ್ಬೇಕಲ್ವಾ. ಇಲ್ಲಿ ಕುತ್ಕೊಂಡಿರ್ತಕ್ಕಂಥ ಮುಸ್ಲಿಮರಾಗಿರ್ಬೋದು, ಬಡವರಾಗಿರ್ಬೋದು, ದಲಿತರಾಗಿರ್ಬೋದು, ಯಾರೇ ಆಗಿರ್ಬೋದು, ಎಲ್ಲಾದ್ರೂ ಕನಿಷ್ಠ 30-40 ಸೈಟು ಇಲ್ಲ 1 ಕುಂಟೆ ಜಾಗ ಎಲ್ಲಾದ್ರೂ ನೀವು ಒತ್ತುವರಿ ಮಾಡಿದ್ರೆ ನಿಮ್ಗೆ ಸುಮ್ಮನೆ ಬಿಡ್ತಾ ಇದ್ರಾ? ನಮ್ಮನ್ನು ಸುಮ್ಮನೆ ಬಿಡ್ತಾ ಇದ್ರಾ? 260 ಎಕರೆಗೂ ಮೇಲ್ಪಟ್ಟು ಇವರು ಗುಲಾಮ್ ಮಾಡಿದ್ರೆ ಇವ್ರನ್ನ ಸುಮ್ಮನೆ ಬಿಟ್ಟಿದಾರ ಅಂತ ಹೇಳಿದ್ರೆ, ಈ
ಸರ್ಕಾರದವ್ರಿಗೆ ಈ ಗುಲಾಮಗಿರಿಯಿಂದ ಪಡಿತಾ ಇರ್ತಕ್ಕಂಥ ಕಪ್ಪ ಎಷ್ಟು ಅಂತ ಹೇಳ್ಬಿಟ್ಟು ನಮಗೆಲ್ರಿಗೂ ಹೇಳ್ಬೇಕಲ್ವಾ? ಯಾಕೆ ಸರ್ಕಾರದವ್ರಿಗೆ ಮಾನವ ಮರ್ಯಾದೆ ಇಲ್ವಾ? ನಾನು ನಿನ್ನೆ ಇದೇ ವಿಚಾರವಾಗಿ ಮಾನ್ಯ ಮಂತ್ರಿಗಳು ಹಾಗೂ ಕಂದಾಯ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರೊಂದಿಗೆ ನಾನು ಮಾತಾಡಿದೆ. ಈ ಹ್ಯಾಂಡ್ ಬಿಲ್ ಅನ್ನು ಕೊಟ್ಟಿದ್ದೇನೆ ಅವರಿಗೆ. ಅವ್ರು ನನಗೆ ಹೇಳ್ತಾರೆ, ನಾನು ಈಗ ಇದನ್ನ SIT ಒಪ್ಪಿಸ್ತೇನೆ ಅಂತ. ನಾನು ಅವ್ರ ಹತ್ರ ವಾದ ಮಾಡಿದೆ. SIT ಯಾಕೆ ಒಪ್ಪಿಸಬೇಕು? SIT ಒಪ್ಪಿಸೋ ನಿರ್ಧಾರ ಸರ್ಕಾರಕ್ಕೆ ಸಂಬಂಧಪಟ್ಟಿರೋದು ಇರಬಹುದು. ಆದ್ರೆ ನನ್ನ ವಾದ ಏನು ಅಂದ್ರೆ, ಸಮತಾ ಸೈನಿಕ ದಳದ ಮತ್ತೆ ಇದಕ್ಕೆ ನಿಂತ್ಕೊಂಡಿರ್ತಕ್ಕಂಥ ಎಲ್ಲ ನಮ್ಮ ನಾಯಕರ ವಾದ ಏನು ಅಂತ ಹೇಳಿದ್ರೆ, ಈಗಾಗಲೇ ಇದು ಸರ್ವೆ ಮಾಡಿದರೆ ನಮ್ಮ ಹೋರಾಟದ ಫಲವಾಗಿ ಸರ್ವೆ ಮಾಡಿ 1 ವರ್ಷ ಆಗಿದೆ. ಎಷ್ಟು ಕಬಳಿಕೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು DC ಅವರ ಹತ್ರ ವರದಿ ಇದೆ. ವರದಿ ಇದ್ದಾಗ ಸರ್ಕಾರದವರು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ಏನು, ಅದನ್ನು ವಶಪಡಿಸ್ಕೋಬೇಕು. ಅವ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋಬೇಕು. ಆ ಗಡ್ಡದಾರಿಯನ್ನು ಇಲ್ಲಿಂದ ಓಡಿಸ್ಬೇಕು. ರಾಧಾ ಕಮಲವನಿಗೆ ನಾನು ನಮಸ್ಕರಿಸ್ತಾ ಈ ಒಂದು ಪ್ರತಿಭಟನೆಯನ್ನು ಉದ್ದೇಶಿಸಿ ಒಂದು 2 ನಿಮಿಷಗಳ ಕಾಲ ಮಾತನಾಡೋದಕ್ಕೆ ಬಯಸ್ತೇನೆ. ಬಂಧುಗಳೇ, ನಾವು ಹೋರಾಟವನ್ನ ಏಕೆ ಮಾಡಬೇಕು ಅಂದ್ರೆ, ಯಾವ ಸಂದರ್ಭದಲ್ಲಿ ಹೋರಾಟ ಮಾಡಬೇಕು ಅಂದ್ರೆ, ಈ ಸರ್ಕಾರಗಳು, ಆಳುವ ಸರ್ಕಾರಗಳು ಸಾರ್ವಜನಿಕರನ್ನ ಕಾಪಾಡುವಲ್ಲಿ ವಿಫಲವಾದಾಗ ನಾವು ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗುತ್ತದೆ. ನಮ್ಮ ವೆಂಕಟಪ್ಪ ಅವರು ಹೇಳಿದಂಗೆ, ನೋಡಿ, ಇಲ್ಲಿರ್ತಕ್ಕಂಥ ಸರ್ಕಾರವನ್ನ ರಚನೆ ಮಾಡೋದಕ್ಕೆ ಮತಗಳನ್ನ ಕೊಟ್ಟು ವಿಧಾನಸೌಧದಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ ಬಡವರುಗಳು, ಅಲ್ಪಸಂಖ್ಯಾತರು, ಹಿಂದುಳಿದವರ ಪರ ಹೋರಾಟ ಮಾಡಿ ಅಂದ್ರೆ ಅಲ್ಲಿ ಕುತ್ಕೊಂಡಂತ ನಮ್ಮನ್ನ ಆಳ್ವಿಕೆ ಮಾಡ್ತಿರ್ತಕ್ಕಂಥ ಮಂತ್ರಿಗಳು ಉಳ್ಳವರ ಪರ ಕೆಲಸ ಮಾಡ್ತಾರೆ. 20-25 ವರ್ಷದ ಹಿಂದೆ ನಾವೇನು ಇಲ್ಲೇ ಸ್ಥಳೀಕರಿದ್ದೀವಿ. ಸ್ವಾಮೀಜಿಯ ಇತಿಹಾಸ ನಮ್ಗೇನು ಗೊತ್ತಿಲ್ಲ, ಏನಿಲ್ಲ, ಇರ್ಲಿಕ್ಕಿಲ್ಲ. ಸರ್ಕಾರಿ ಬಸ್ಸಲ್ಲಿ ಹತ್ತಿ ಮಾರ್ಕೆಟ್ ಹೋಗ್ತಿದ್ವಿ ಸ್ವಾಮೀಜಿಯನ್ನ ನಾನ್ ಕಣ್ಣಾರ ನೋಡಿದ್ದೀನಿ. ಗೋವಿಂದರಲ್ಲಿ ನೋಡೋ ದೋಷ. ಇವತ್ತೇ ನಾವು ಈ ಸ್ವಾಮೀಜಿನ ನಾವು ನೋಡ್ಬೇಕಂದ್ರೆ ಮೇಲ್ಗಡೆ ವಿಮಾನದಲ್ಲಿ ನೋಡ್ಬೇಕಾಗತ್ತೆ. ಅದು ಇಷ್ಟು ಬೇಗ ಈ ಸ್ವಾಮೀಜಿ ಏನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಅವರು ಹೋಗಿದ್ದಾರೆ ಅಂದ್ರೆ, ಏನಿದೆ ಅವ್ರ ಬಿಸ್ನೆಸ್, ಏನಿದೆ ಅವ್ರ ವ್ಯಾಪಾರ? ಜ್ಞಾನದ ಹೆಸರಿನಲ್ಲಿ ಬರ್ತಕ್ಕಂಥದ್ದು ಸರ್ಕಾರದಲ್ಲಿ 2 ಎಕರೆ 3 ಎಕರೆ 5 ಎಕರೆ ತಗೊಳ್ತಕ್ಕಂಥದ್ದು, ಅಕ್ಕಪಕ್ಕ ಇರ್ತಕ್ಕಂಥ ಎಲ್ಲ ಗೋಮಾಳ, P ನಂಬರ್ ಜಮೀನು, ಬಡವರ ಜಮೀನು ವಶಪಡಿಸ್ಕೊಳ್ತಕ್ಕಂಥದ್ದು. ಘೋಷಣೆ ಮೂಲಕನೇ ನನ್ನ ವಾಯ್ಸೆಲ್ಲ ಕಟ್ಕೊತಾ ಇದೆ. ಬಂಧುಗಳೇ, ಈ ಒಂದು ಹೋರಾಟ ಏನಾಗಿದೆ ನಡೀತಾ ಇದೆ. ಸರ್ಕಾರ 30 ವರ್ಷಕ್ಕೆ ಕೊಟ್ಟಿದಂತ ಜಮೀನು ಲೀಸ್ ಪೀರಿಯಡ್ ಮುಗಿದೋಗಿದೆ. ಲೀಸ್ ಪೀರಿಯಡ್ ಮುಗಿದೋಗಿರೋದ್ರಿಂದ ಆಡಳಿತ ನಡೆಸ್ತಾ ಇರೋ ಸರ್ಕಾರಗಳು, ನಿಮಗೇನಾದ್ರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಮಿಡಿಯೇಟ್ಲಿ ಸ್ವಾಮೀಜಿ ನಿಲ್ಲಿಂದ ತೆರವುಗೊಳಿಸಿ ಇಲ್ಲಿ ಕೂತಾವಲ್ಲ, ನನ್ನ ತಾಯಿಂದಿರಿಗೆ ಜಮೀನಿಲ್ಲ, ಇರಕ್ ಮನೆಗಳು ಕಟ್ಕೊಳಕಾದ್ರು ತಾವು ಇಲ್ಲಿ ಜಾಗ ಕೊಡಿಸ್ಬೇಕಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ. ಬಂಧುಗಳೇ, ಅವರು ಅಗ್ನಿ ಶ್ರೀಧರ್ ನೇತೃತ್ವದಲ್ಲಿ ಸ್ವಾಮೀಜಿ ವಿರುದ್ಧ ದೊಡ್ಡ ಹೋರಾಟ ಮಾಡಿದ್ದಲ್ಲಿ, ಅವತ್ತು ಬೆಂಗಳೂರು ನಗರದ ದಕ್ಷಿಣ ವಿಭಾಗದ ಉಪವಿಭಾಗಾಧಿಕಾರಿಯಾದಂತ ಸಿದ್ದಪ್ಪನವರು ಇಲ್ಲೇ ಸ್ಥಳಕ್ಕೆ ಬಂದು ಒಬ್ಬ ದಲಿತನ ಆಸ್ತಿ ಕಾಂಪೌಂಡ್ ಹಾಕೊಂಡು ಈ ಮುಂದೆಗಡೆ ಉದಿಪಳ್ಳಿ ಬಸ್ ಸ್ಟಾಪ್ ಅಲ್ಲಿ ಹೊರಗೆ ಬಸ್ ಸ್ಟಾಪ್ ಹಿಂದೆಗಡೆ 2 ಎಕರೆ ದಲಿತನ ಜಾಗ, ಏನೋ ಚೆನ್ನಪ್ಪನ ಏನೋ ಕರೆಯಪ್ಪ, ಏನೋ ಹೆಸರು, ಏನೋ ಚೆನ್ನಪ್ಪ ಅಂತ ಕಳಿಸೋದು ಹೋಗ್ಲಿ ಅವ್ರ ಹೆಸರು. ಅವ್ರ ಜಮೀನಾಗಿ ಒಳಗೆ ಕಾಂಪೌಂಡ್ ಹಾಕೊಂಡ್ಬಿಟ್ಟವ್ರೆ. ಕಾಂಪೌಂಡ್ ಹಾಕೊಂಡ್ಬಿಟ್ಟು ದಲಿತ ಒಳಕ್ಕೆ ಹೋಗೋದ್ರ ತೊಂದರೆ ಕೊಟ್ಟು ಅವ್ರಿಗೆ ಕೇಸ್ ಹಾಕಿ, ಜಮೀನ್ ಮಾಲೀಕನಿಗೆ ಕೇಸ್ ಹಾಕಿ ಸ್ಟೇಷನ್ ಕೊಟ್ಟು ಜೈಲ್ ಕಳ್ಸಕ್ ರೆಡಿ ಮಾಡ್ಬಿಡಿದ್ರು. ಅಂತ ಸಂದರ್ಭದಲ್ಲಿ ಪುಣ್ಯಾತ್ಮ ಸಿದ್ದಪ್ಪ ಅನ್ನೋರು ಬಂದು AC ಅವರು, ಅಲ್ಲವರು AC ಅವರು ಸಿದ್ದಪ್ಪನವ್ರು ಬಂದು ನಾನು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡ್ರು. ಅವ್ರು AC ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ರು. ನನ್ನ ಪಕ್ಕದಲ್ಲಿ ನಿಂತಿದೆ. ಮುಖ್ಯಮಂತ್ರಿಗಳ ಆಪ್ತ ಕಾರ್ಯದರ್ಶಿ ಫೋನ್ ಮಾಡಿದ್ರು, ಯಡಿಯೂರಪ್ಪನವರ ಆಪ್ತ ಕಾರ್ಯದರ್ಶಿ ಫೋನ್ ಮಾಡಿದ್ರು, ನೀವು ಅಲ್ಲಿಂದ ತೆರವುಗೊಳಿಸ್ಬೇಕು ಅಂತ. ಅವ್ರೇನು, ನಾನು ಇವಾಗ ಈ ಕ್ಷಣದಲ್ಲೇ ಇಲ್ಲಿಂದ ನಮ್ಮ ರಾಜೀನಾಮೆ ಕೊಟ್ಟು ಕೆಲಸದ ವಜಾ ಮಾಡ್ರು, ಒಬ್ಬ ದಲಿತರಿಗೆ ನ್ಯಾಯ ಕೊಡ್ತಿರೋ ಸ್ಥಳದಿಂದ ಹೋಗಲ್ಲ ಅಂತ ಹೇಳಿದ್ರು ಸಿದ್ದಪ್ಪನವರು. ಇಲ್ಲಿಂದ ಕರ್ಕೊಂಡೋಗಿ ಇದೇ ಜಾಗದಿಂದ ನಡ್ಕೊಂಡು ಉದೀಪಳ್ಳಿಯಿಂದ ಬಸ್ ಸ್ಟ್ಯಾಂಡ್ ನಡ್ಕೊಂಡೋಗಿ ಆ ಜಮೀನ ಕಾಂಪೌಂಡ್ ಓಡಿಸಿ
ಕಾಂಪೌಂಡ್ ಒಡಿಸಿ ನೋಡಪ್ಪ ನಿನ್ ಜಾಗ ಇದು ಕಣೆಯ, ನೀನು ಹೋಗೋ ಅಧಿಕಾರ ಆಳೆಯ ನಿಡ್ಕಳೆಯ ನಿನ್ ಜಮೀನ್ ಅಂತ ಕೊಟ್ಟಂತಹ ಮಹಾನ್ ಸಿದ್ದಪ್ಪನ ಒಬ್ಬ ಉಪವಿಭಾಗಾಧಿಕಾರಿಗಳನ್ನ ನಾವಿಲ್ಲಿ ನೆನೆಸ್ಕೊಳ್ಳಬೇಕಾಗ್ತದೆ ಮುಂದೆ. ಅವತ್ತು ಸಮತಾ ಸೈನಿಕ ದಳ ನೇತೃತ್ವ ವಹಿಸಿದ ಹೋರಾಟವನ್ನ ನಾವು ಜಯಗಳಿಸಿದೀವಿ. ಇಲ್ಲಿ ನನ್ನ ತಾಯಿಗೆ ಅನ್ಯಾಯ ಆದಾಗ ಕಳೆದ ವರ್ಷದಿಂದ ಇಲ್ಲೇ ನಾವು ಹೋರಾಟ ಮಾಡಿ ಅವತ್ತು ನಾವು ಪೊಲೀಸರು ಬೆಂಬಲ ಕೊಡ್ಲಿಲ್ಲ. ನಾನೇ ಬಂದು ಎಸ್ ಪಿ ಕೂಡಲೇ ಹೇಳಿ ನಮ್ಗೆ ಸಹಕಾರ ಬೇಕು ಅಂತ ನಮ್ಮ ಇನ್ಸ್ಪೆಕ್ಟರ್ ವೆಂಕಟೇಶ್ ಅವ್ರಿಗೆ ಹೇಳಿದ್ಮೇಲೆ ವಕೀಲರ ನೇತೃತ್ವದಲ್ಲಿ ಹೋಗಿ ಜಮೀನನ್ನ ತೋರಿಸಿದ್ರು. ಹಿಂಗೆ ಸ್ವಾಮೀಜಿ ಸನ್ಯಾಸಿಗೆ 500 ಎಕರೆ 600 ಎಕರೆ ಜಾಗವನ್ನ, ಸರ್ಕಾರಿ ಜಾಗವನ್ನ, ಗೋಮರ ಜಾಗವನ್ನ, ಬಡವರ ಜಾಗವನ್ನ, ದಲಿತರ ಜಾಗವನ್ನ ಅಕ್ರಮವಾಗಿ ಸ್ವಾಮೀಜಿ ಇಟ್ಕೊಂಡಾರ. ಸ್ವಾಮೀಜಿಗೆ 500 ಎಕರೆ 1000 ಎಕರೆ ಯಾಕೆ ಬೇಕು ಸ್ವಾಮಿ? ಇಲ್ಲಿರೋ ನನ್ನ ಅಕ್ಕ ತಂಗಿದಿರೋ ತಾಯಿಗೆ ಇರಕ್ಕೆ 30-40 ಮನೆ ಇಲ್ಲ ಸ್ವಾಮಿ. ನಿನಗೆ ಸ್ವಾಮೀಜಿಗೆ 500 ಎಕರೆ 600 ಎಕರೆ ಯಾವ ಜಮೀನು? ಸರ್ಕಾರದ ಗೋಮಾಳ ಜಾಗ, SC ST ಇರೋದು, ಹಿಂದುಳಿದ ಇಲ್ಲೊಬ್ಬ ದಾದ ಬಂದವರು ಮುಸಲ್ಮಾನರು ಸ್ವಾಮಿ. ಇಲ್ಲಿ ನನ್ನ ಜಮೀನಿದೆ ಸ್ವಾಮಿ 2 ಎಕರೆ, ನನ್ನ ಒಳಕ್ಕೆ ಹೋಗಕ್ ಬಿಡಲ್ಲ ಅಂತ ಅದಲ್ಲ ಸ್ವಾಮಿ. ನೀನು ಮತ್ತೆ ಇಲ್ಲಿ ಬಂದಿರೋ ಉದ್ದೇಶ ಏನು? ನಾನು ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನ ಹೇಳ್ಕೊಡ್ತೀನಿ, ಧ್ಯಾನ ಹೇಳಿದ್ರೆ ಮರ್ಕಾಗ ಕುತ್ಕೊಂಡು ಧ್ಯಾನ ಮಾಡ್ಬೇಕು. AC ಒಳಗೆ ಕುತ್ಕೊಂಡು ಧ್ಯಾನ ಮಾಡ್ತಾರ? ಆಶ್ರಮ ಕೊಟ್ಟಿರೋದು ಲೀಸ್ಗೆ ಅಂಕೆ ಜಾಗ, ಧ್ಯಾನ, ಜಪ, ತಪ ಯಾವ್ದೇನು ಮಾಡೋದು? ದೊಡ್ಡ ದೊಡ್ಡ ಋಷಿ ಮುನಿಗಳೆಲ್ಲ ಹೋಗಿದ್ದಾರೆ. ಕೇದಾರನಾಥ, ಉತ್ತರ ಪ್ರದೇಶ, ಉತ್ತರಾಖಂಡ, ವೈಷ್ಣೋದೇವಿ ದೇವಸ್ಥಾನದವು, ಗಂಗಾ ನದಿ ತೀರದಲ್ಲಿ ಧ್ಯಾನ ಮಾಡ್ಬೇಕು. ಇಲ್ಲಿ AC ಹಾಕೊಂಡು 3 ಹೊತ್ತು ಭಕ್ತರ ಸಖಿಯಲ್ಲಿ ಇಟ್ಕೊಂಡು ಯಾವ್ದಕ್ಕೆ ಸ್ವಾಮಿ ನೀನು ಧ್ಯಾನ ಮಾಡ್ಬೇಕು? ನೀನ್ ಧ್ಯಾನ ಮಾಡಕ್ 500 ಎಕರೆ 1000 ಎಕರೆ ಬೇಕಾ? ಅದು ಯಾವ ಆಸ್ತಿ ಬೇಕು? ಬಡವ್ರದು, SC ST ಇರೋದು, ಹಿಂದುಳಿದವ್ರದು, ಮುಸಲ್ಮಾನರದು, ಕೈಲಾಗ್ದವ್ರದು, ತಲೆಗೆ ಬಟ್ಟೆ ಇಲ್ಲ, ಕಾಲು ಚಪ್ಪಲಿ ಇಲ್ಲ, ತಿಕ್ಕೆ ಚಡ್ಡಿ ಇಲ್ಲಿರೋ ಜಾಗ ಕಿತ್ಕೊಂಡಿದ್ದಿಲ್ಲ. ನೀನ್ ಧ್ಯಾನ ಮಾಡಿ ಏನ್ ಪ್ರಯೋಜನ ಸ್ವಾಮಿ? ಯಾವ ಪುರುಷಾರ್ಥಕ್ಕೆ ನೀನ್ ಧ್ಯಾನ ಮಾಡ್ಬೇಕು? ಯಾವ ಪುರುಷಾರ್ಥಕ್ಕೆ ನೀನು ಆಶ್ರಮ ಕಟ್ಟಬೇಕು? ಬದುಕನ್ನು ಕಲಿಸುವ ಕಲೆ ನೀವ್ ಹೇಳೋದು. ಬದುಕು ಹೆಂಗ ಮಾಡ್ಬೇಕು ಅನ್ನೋ ಕಲೆ ಕಲ್ಸ್ಕೊಡ್ತೀನಿ ಅಂತ ನೀವ್ ಹೇಳಿದ್ಮೇಲೆ ಬಡವರ ಜಮೀನ ಕಿತ್ಕೊಳ್ಳೋದು ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾ ಇದೀರಿ ಸಮಾಜಕ್ಕೆ. ಮುಸಲ್ಮಾನರ ಜಮೀನ್ ಕಿತ್ಕೊಳ್ಳೋದೇ ಹೇಳ್ಕೊಡ್ತಾ ಇದೀರಿ. ಸರ್ಕಾರದ ಜಮೀನನ್ನು ಕಿತ್ಕೊಂಡು ನೀವು ಇದು ಹೇಳ್ಬೇಕಾ ಸ್ವಾಮಿ? ನೀವು ಕಾಲವಾದ್ರೂ ನಿಮಗೂ 6 ಜಾಗ, ನಾವಾದ್ರೂ 6 ಜಾಗ, 500 ಎಕರೆ 1000 ಎಕರೆ ನಿಮ್ಗೆ ಯಾಕೆ ಬೇಕು ಸ್ವಾಮಿಗಳೇ? ಗುರುಜಿ ಗುರುಜಿಗಳೇ ನಿಮ್ಗೆ ಯಾಕೆ ಬೇಕು 500 ಎಕರೆ 1000 ಎಕರೆ ಸ್ವಾಮಿ? ನನಗಿದೆಲ್ಲ ಬೆಳೆಯವರಿಗೆ ಗೊತ್ತಿರಲಿಲ್ಲ. 50 ವರ್ಷದಿಂದ ಮಾಡ್ತಾ ಇದ್ದೋ, 50-60 ವರ್ಷದಿಂದ ಮಾಡ್ತಾ ಇದ್ದೋ. ಬೆಳೆನೆಲ್ಲ ನಾಶ ಮಾಡಿದ್ರು, ಒಳಗಡೆ ಗೇಟ್ ಹಾಕೊಂಡ್ಬಿಟ್ರು, ಬರೋ ದಾರಿಲಿ ಕಲ್ಲು ಸುರಿದು ಬಿಟ್ರು, ಬೆಳೆ ಎಲ್ಲ ಕಿತ್ತಾಕ್ಬಿಟ್ರು. ಒಳಗಡೆ ನಮ್ಮನ್ನು ಬಿಡ್ಲಿಲ್ಲ, ಇವ್ರನ್ನ ವರ್ಕಗಳು ಮಾಡಕ್ ಬಿಟ್ರು, ನಮ್ಮನ್ನ ಒಳಗಡೆ ಬಿಡದೆ ಹೋಗ್ಬಿಟ್ರು. ಆದ್ರೂ ನಾವು ಲೇಯರ್ ಮಾಡಿ ಹೋರಾಟ ಮಾಡ್ದು, ಇದುವರೆಗೂ ಮಾಡ್ದು, ನಮ್ಗೆಲ್ಲೂ ನ್ಯಾಯ ಸಿಗ್ಲಿಲ್ಲ, ಬಿಡ್ಲಿಲ್ಲ ಒಳಗಡೆ. ಅವರು ನಾವು ಮಕ್ಕಳನ್ನ ಓದಿಸ್ತೀವಿ, ಅದ್ ಮಾಡ್ತೀವಿ, ಇದ್ ಮಾಡ್ತೀವಿ, ಅವ್ರಿಗೆ ಹೇಳೋದು ಕಳ್ಸೋದು. ತಹಸೀಲ್ದಾರ್ ಬಂದಿದ್ರು, ಎಲ್ಲ ಬಂದಿದ್ರು, ಬಂದು ಅಳತೆ ಮಾಡಿಕೊಟ್ರು, ಬಿಡ್ಲಿಲ್ಲ ನಮ್ಮ ಜಮೀನ. ನಮ್ಗೆ ಇವಾಗ ನಾವು 50 ವರ್ಷದಿಂದ ಮನೆ ರಿಜಿಸ್ಟರ್ ಮಾಡಕ್ಕೆ 1000 ರೂಪಾಯಿ ಇಲ್ಲ, ಆ ಪರಿಸ್ಥಿತಿಲಿ ಇದ್ದೀವಿ. ದೇವಸ್ಥಾನದಲ್ಲಿ ಹೂವ ಮಾರ್ಕೊಂಡು ಜೀವನ ಮಾಡ್ತಾ ಇದ್ದೀವಿ, ಆದ್ರೂ ನಮ್ಮ ಜಮೀನು ಬಿಡ್ಲಿಲ್ಲ. ಎಷ್ಟು ಜನ ಹೇಳಿದ್ರು ಬಿಡ್ಲಿಲ್ಲ, ಎಷ್ಟು ಹೋರಾಡಿದ್ರು ಬಿಡ್ಲಿಲ್ಲ. ಅವತ್ತಿಂದನೂ ಈಗ 7-8 ವರ್ಷದಿಂದನೂ ಹೋರಾಡ್ತಾ ಇದ್ದೀವಿ, ಬಿಡ್ಲಿಲ್ಲ ಜಮೀನ. ಬಹಳ ತಹಸೀಲ್ದಾರ್ ಬಂದ್ರು ಒಳಗಡೆನೆ ಬಿಡ್ಲಿಲ್ಲ, ಗೇಟ್ನ ಒಳಗಡೆನೆ ಬಿಡ್ಲಿಲ್ಲ. 4-5 ಜನ ಒಳಗಡೆ ಬಿಟ್ರಷ್ಟೇ. ನಾವೆಲ್ಲ ಈಚೆ ಇದ್ದು, ಯಾರನ್ನೂ ಬಿಡ್ಲಿಲ್ಲ. ಅವರು ಕೂಡ ಈಚೆ ಕಡೆ ಇದ್ರು, ಬಂದವ್ರನ್ನೆಲ್ಲ ಈಚೆ ಕಡೆ. ಅವ್ರ ತಹಸೀಲ್ದಾರ್ ಒಬ್ಬರನ್ನ ಬಿಟ್ರು ಒಳಗಡೆ. ರವಿಶಂಕರ್ ಗುರೂಜಿ ಹಾರ್ಟ್ ಆಫ್ ಲಿವಿಂಗ್ ಆಶ್ರಮದ ಮುಂಭಾಗ ಸಮತಾ ಸೈನಿಕ ದಳ ಮತ್ತು ವಿವಿಧ ಸಂಘಟನೆಗಳೊಟ್ಟಿಗೆ ನಾವೆಲ್ಲ ಸೇರಿ ಇವತ್ತಿಂದ ಅನಿರ್ದಿಷ್ಟ ಕಾಲ ಧರಣಿ ಸತ್ಯಾಗ್ರಹಕ್ಕೆ ಇವತ್ತು ಕುತ್ಕೊಂಡಿದ್ದೇವೆ. ಉದ್ದೇಶ ಒಂದೇ, ಸುಮಾರು ವರ್ಷಗಳಿಂದ ಹೋರಾಟಗಳು ಮಾಡ್ತಾ ಇದ್ದೇವೆ ನಾವು ಸಮತಾ ಸೈನಿಕ ದಳದ ವತಿಯಿಂದ ಮತ್ತು ಬೇರೆ ಬೇರೆ ಸಂಘಟನೆಗಳ ವತಿಯಿಂದ. ಬಡವರ, ದಲಿತರ, ಅನೇಕ ದಲಿತರ ಜಮೀನುಗಳನ್ನ ಇವರು ಕಬಳಿಕೆ ಮಾಡಿಕೊಂಡು ಒಳಗಡೆ ಹಾಕೊಂಡಿದ್ದಾರೆ.
ಏನು ಕಗ್ಲಿಪುರ ಸರ್ವೆ ನಂಬರ್ 46ರಲ್ಲಿ 60 ಎಕರೆ ಜಮೀನನ್ನ 30 ವರ್ಷಗಳಿಗೆ ಸರ್ಕಾರದ ವತಿಯಿಂದ ಲೀಸಿಗೆ ಪಡೆದಂತ ಈ ಗುಳುಂ ಗುರೂಜಿ 30 ವರ್ಷಗಳ ನಂತರ ಯಾವುದೇ ರೀತಿ ಸರ್ಕಾರದ ಅನುಮತಿ ಇಲ್ಲದೆ ಸರ್ಕಾರದಿಂದ ಯಾವುದೇ ರೀತಿ ಇವ್ರಿಗೆ ಇರೋದಿಕ್ಕೆ ಆಶ್ರಯ ಇಲ್ಲದೇನು ಸಹ ಸರ್ಕಾರವನ್ನೇ ಬ್ಲಾಕ್ ಮೇಲ್ ಮಾಡೋ ಮಟ್ಟಕ್ಕೆ ಈ 30 ವರ್ಷಗಳಲ್ಲಿ ಬೆಳೆದಿದ್ದಾರೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನ ಅಲ್ಲಾಡಿಸುವ ರೇಂಜ್ಗೆ ಇವರು ಬೆಳೆದಿದ್ದಾರೆ ಇಲ್ಲಿ ಅಂತ ಹೇಳಿದ್ರೆ ಇನ್ನೆಷ್ಟು ಕೋಟಿಗಳು ಇವರು ಲೂಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು 60 ಎಕರೆಗೆ ಹಾಕೊಂಡಂತ ಗುರೂಜಿ ಮೊನ್ನೆ ಸರ್ಕಾರಕ್ಕೆ ಮತ್ತೊಮ್ಮೆ ಅಪೀಲ್ ಆಗ್ತಾರೆ, ಅರ್ಜಿ ಸಲ್ಲಿಸ್ತಾರೆ ಕೇವಲ 33 ಎಕರೆಗೆ. ಇನ್ನು ಉಳಿದ ಜಮೀನು ಎಲ್ಲೋಯ್ತು, ಏನ್ ಮಾಡಿದ್ರಿ? ಅದನ್ನ ಖಂಡಿಸಿ ಅದನ್ನ ವಿರೋಧ ಮಾಡಿ ನಮ್ಮಲ್ಲಿರ್ತಕ್ಕಂಥ ಕೆಲವರು PL ಹಾಕೊಂಡಿದ್ದಾರೆ ಹೈಕೋರ್ಟ್ ಅಲ್ಲಿ. ಯಾವುದೇ ಕಾರಣಕ್ಕೂ ಈ ಗುರೂಜಿಗೆ ಕೊಡಬಾರ್ದು, ಲೀಸ್ ಕೊಡಬಾರ್ದು, ಭೂಮಿ ಕೊಡಬಾರ್ದು. ಇಲ್ಲಿ ದಲಿತರದ್ದು ಹಾಕೊಂಡಿದ್ದಾರೆ, ಬಡವರದ್ದು ಹಾಕೊಂಡಿದ್ದಾರೆ ಜಮೀನನ್ನ, ಎಲ್ಲಾ 100 ಎಕರೆಯನ್ನ ಗುಳುಂ ಮಾಡಿದ್ದಾರೆ ಇವ್ರು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸರ್ಕಾರ ಹೈಕೋರ್ಟ್ ಅಲ್ಲಿ ಪಿಟಿಷನ್ ಇನ್ನೂ ಪೆಂಡಿಂಗ್ ಇದೆ, ನ್ಯಾಯಾಲಯದಲ್ಲಿ ಪೆಂಡಿಂಗ್ ಇದೆ. ಆದ್ರೆ ಕಾನೂನು ಭಯನೂ ಇವ್ರಿಗಿಲ್ಲ, ಸರ್ಕಾರದ ಭಯ ಇಲ್ಲ, ಜನರ ಭಯ ಇಲ್ಲ, ಸಾರ್ವಜನಿಕರ ಭಯ ಇಲ್ಲ. ಹಾಗಾಗಿ ನಾವು ಇವತ್ತಿಂದ ಅನಿರ್ದಿಷ್ಟ ಕಾಲ ಧರಣಿ ಮಾಡ್ತಾ ಇದ್ದೇವೆ. ಮಾನ್ಯ ಕಂದಾಯ ಸಚಿವರ ಗಮನಕ್ಕೆ ನಾನು ತಂದಿದ್ದೇನೆ, ಸರ್ಕಾರದ ಗಮನಕ್ಕೆ ತಂದಿದ್ದೇವೆ, DC ಅವರ ಗಮನಕ್ಕೆ, ಕಾಂತರಾಜ್ ಅವರ ಗಮನಕ್ಕೆ ತಂದಿದ್ದೇವೆ, ಕಮಿಷನರ್ ಅವ್ರ ಗಮನಕ್ಕೆ ತಂದಿದ್ದೇವೆ. ಇವ್ರೇನಾದ್ರೂ ಈಗಾಗ್ಲೇ ಇನ್ನೊಂದು ಮಾಹಿತಿ ಏನಂದ್ರೆ ನಿಮ್ಗೆ ಈಗಾಗ್ಲೇ ಸರ್ವೆ ಮಾಡಿದ್ದಾರೆ. ಸರ್ವೆ ನಮ್ಮ ಹೋರಾಟದ ಫಲವಾಗಿ ಸರ್ವೆ ಮಾಡಿದ್ದಾರೆ. ಈಗಾಗ್ಲೇ ಆ ಸರ್ವೆ ಮಾಡಿ ಇವ್ರು ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ಕಾರಿ ಜಮೀನು, ಬಡವರ ಜಮೀನು ಅಂತ ಹೇಳ್ಬಿಟ್ಟು ಲೆಕ್ಕ ಇದೆ ಸರ್ಕಾರದ ಹತ್ರ. ಆದ್ರೂ ಸಹ ಅವ್ರು ಕೈ ಕಟ್ಟು ಕುಳ್ಕೊಂಡಿದ್ದಾರೆ ಬಿಕಾಸ್ ರಾಜಕೀಯದವರು ಒತ್ತಡ. ನಮ್ಮ ರಂಗಮ್ಮ ಅವರು 2 ಎಕರೆ ಜಮೀನು ಆದೇಶ ಆಗಿ 5-6 ವರ್ಷಗಳಾಗಿದೆ. 5-6 ವರ್ಷಗಳು ನೋಡಿ ಮುದುಕಮ್ಮ ಯಾವ ಮಟ್ಟಕ್ಕೆ ಬಂದಿದ್ದಾರೆ ನೋಡಿ ಪಾಪ. ಇವ್ರದ್ದು ಆದೇಶ ಆಗಿದೆ, ಸರ್ಕಾರ ಆದೇಶ ಮಾಡ್ಕೊಡ್ತಾರೆ, ಸರ್ಕಾರ ಅಧಿಕಾರಿಗಳೇ ಬಂದು ಇಲ್ಲಿ ಭೂಮಿ ಬಿಡಿಸ್ಕೊಡ್ಬೇಕಾಗಿರೋದು. ಆದ್ರೆ ಕರ್ತವ್ಯವನ್ನ ಮರ್ತಿರ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು. ಹಾಗಾಗಿ ಇವರು ಭೂಮಿನೂ ನಮ್ಗೆ ವಾಪಸ್ ಕೊಡ್ಬೇಕು, ದಲಿತರ ಭೂಮಿನೂ ವಾಪಸ್ ಕೊಡ್ಬೇಕು. ಸರ್ಕಾರದ ಭೂಮಿ ಎಷ್ಟು ಒತ್ತುವರಿ ಮಾಡಿದರೆ ಅವೆಲ್ಲವನ್ನು ವಾಪಸ್ ಕೊಡೋ ತನಕ ನಾವು ಸಮತಾ ಸೈನಿಕ ದಳದ ವತಿಯಿಂದ ಇಲ್ಲಿ ಕದಲೋದಿಲ್ಲ. ಏನೇ ಆಗ್ಲಿ ನಾವು ಪ್ರಾಣವನ್ನ ಲೆಕ್ಕಿಸದೆ ಇಲ್ಲಿ ಕುತ್ಕೊಂತೀವಿ. ಏನೆಲ್ಲ ಒತ್ತಡಗಳು ತಂದಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ನಿಮ್ಗೆ ಮುಂದಿನ ದಿನಗಳಲ್ಲಿ ಇದನ್ನ ಜಯ ಆದ್ಮೇಲೆ ಪತ್ರಕರ್ತರ ಮುಂದೆ ಎಲ್ಲ ದಾಖಲಾತಿಗಳ ಸಮೇತ ಮಾತಾಡ್ತೇವೆ. ನಾವು ಎಲ್ಲ ದಾಖಲಾತಿಗಳ ಸಮೇತ ಮಾತಾಡ್ತೇವೆ. ನಾವು ಯಾಕೆ ಇಷ್ಟು ವರ್ಷಗಳಿಂದ ನಾವು ಟೈಮ್ ಕೊಟ್ಟಿದೀವಿ ಅಂತ ಹೇಳಿದ್ರೆ ಕಾನೂನಲ್ಲಿ ನಮಗೆ ಬಹಳಷ್ಟು ಒಡಕೆಗಳು ಬಂದಿದೆ. ಕಾನೂನನ್ನ ಜಯಿಸ್ಕೊಂಡು ಇಲ್ಲಿಗೆ ಬಂದಿದ್ದೇವೆ ನಾವು. ಇವತ್ತಿನ ಬೆಳಿಗ್ಗೆ 11 ಗಂಟೆ ತನಕ ಇವರು ಸಹ ಕೋರ್ಟ್ಗಳಲ್ಲಿ, ನ್ಯಾಯಾಲಯಗಳಲ್ಲಿ ಇಲ್ಲಿಗೆ ಹೋರಾಟ ಮಾಡಿಸಬಾರ್ದು ಅಂತ ಹೇಳಿ ಬಹಳಷ್ಟು ಪ್ರಯತ್ನಗಳು ಮಾಡಿದ್ದಾರೆ. ಆದ್ರೆ ಇಲ್ಲಿರ್ತಕ್ಕಂಥ ನಮ್ಮ ರಾಜ್ಯ ಖಜಾನ್ಸಿಯವರಾಗಿರ್ತಕ್ಕಂಥ ಕೆಂಚಯ್ಯವರಾಗಿರ್ಬೋದು, ರಾಜ್ಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಗುಳುಕಮಲೆ ಗೋಪಾಲ್ ಅವರಾಗಿರ್ಬೋದು, ನಮ್ಮ ಗೋಪಾಲ್ ಅವರಾಗಿರ್ಬೋದು, ಎಲ್ರು ಸಹ ಕಾನೂನಲ್ಲಿ ಇವ್ರಿಗೆ ಪರಿಣಿತಿ ಇದೆ. ಕಾನೂನಲ್ಲಿ ಯಾವ ರೀತಿ ಆದೇಶಗಳು ತಗೋಬೇಕೋ ತಗೊಂಡ್ ಬಂದಿದ್ವಿ. ಇಲ್ಲಾಂದ್ರೆ ಇಲ್ಲಿ ಅಷ್ಟು ಸಲೀಸಾಗಿ ನಮಗೆ ಹೋರಾಟಕ್ಕೆ ಜಾಗ ಕೊಡ್ತಾ ಇರ್ಲಿಲ್ಲ. ಸರ್ಕಾರದ ಅಧಿಕಾರಿಗಳು KS, IAS, IPS ಅಧಿಕಾರಿಗಳನ್ನ ಒಳಗಡೆ ಬಿಡೋದಿಲ್ಲ ಇಲ್ಲಿ ಅಂತ ಇದ್ರೆ ಇಷ್ಟು ಕಠಿಣವಾದಂತ ಕಾನೂನು ನಮ್ಮಲ್ಲಿ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಕಾನೂನಲ್ಲಿ ಪ್ರತಿಯೊಬ್ಬರಿಗೂ ಸಹ ಸಮಾನತೆ ಹಕ್ಕಿದೆ. ಆರ್ಟಿಕಲ್ 14 ಅದೇ ಹೇಳುತ್ತೆ, ಸಮಾನತೆ ಹಕ್ಕಿದೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದರಲ್ಲೂ ಸಮಾನತೆ ಇದೆ. ಆದ್ರೆ ಆ ಸಮಾನತೆಯನ್ನ ಇವ್ರು ಮರ್ತಿದ್ದಾರೆ. ಆರ್ಟಿಕಲ್ 16 ಅನ್ನ ಇವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಆರ್ಟಿಕಲ್ 14 ಮತ್ತು 16 ಅನ್ನ ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಅದ್ರ ಪ್ರಕಾರ ಇವರು ಸೆಕ್ಷನ್ 4 ಪ್ರಕಾರ ಇವರು ಕಾನೂನಲ್ಲಿ ಕಂಬಿ ಎಣಿಸಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ಅಲ್ಲಿವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಹೇಳೋದಕ್ಕೆ ನಾವು ಈ ಮೂಲಕ ಇಷ್ಟಪಡ್ತಾ ಇದ್ದೇವೆ. ಎಲ್ರಿಗೂ ಜೈ ಭೀಮ್. ನಾನು ಸಮತಾ ಸೈನಿಕ ದಳದ ಯುವ ಘಟಕದ ರಾಜ್ಯಾಧ್ಯಕ್ಷರು ದಲಿತ ಚಳವಳಿ ನಾಗೇಶ್ ಅಂತ. ಈಗ ದೇಶದಲ್ಲಿ ಎಲ್ರಿಗೂ ಒಂದು ಕಾನೂನು ಅಂದ್ರೆ ಆರ್ಟ್ ಆಫ್ ಲಿವಿಂಗ್ಗೆ ಒಂದು ಕಾನೂನು. ಇಲ್ಲಿರುವಂತಹ ಜಿಲ್ಲಾಡಳಿತ ಆಗಿರ್ಬೋದು, ಸರ್ಕಾರಗಳಾಗಿರ್ಬೋದು, ಇವ್ರನ್ನ ಏನು ಮಾಡ್ಕೊಳಕ್ ಆಗ್ತಾ ಇಲ್ವಾ? ಈಗ ಸರ್ವೆ ಆಗಿದೆ, ಎಷ್ಟು ಎಕರೆ ಒತ್ತುವರಿ ಅಂತ ಗೊತ್ತಾಗಿದೆ ಸರ್ಕಾರಿ ಜಾಗ. ಅದು ಬಿಟ್ಟು ದಲಿತರು ನೋಡಿ ಈ ತರ ದೀನ ದಲಿತರು ಎಷ್ಟು ಬೇಕೋ ಎಲ್ಲಾರನ್ನೂ ಹಾಕೊಂಡಿದ್ದಾರೆ, ಎಲ್ಲಾನು ಪ್ರೂವ್ ಆಗಿದೆ. ಆದ್ರೂ ಸಹ ಇದನ್ನ ಬಿಡಿಸ್ಕೊಡಕ್ ಆಗ್ತಲ್ಲ ಅಂದ್ರೆ ಏನು ಇದಕ್ಕೆಲ್ಲ ಕಾರಣ ಅಂದ್ರೆ ಅಧಿಕಾರಿಗಳು ಬರ್ತಾರೆ, ಇಲ್ಲಿ ಅವ್ರ ಹತ್ರ ಕಪ್ಪ ತಗಂತಾರೆ, ಎಂಜಲ್ ಕಾಸು ಇಸ್ಕೊಂತಾರೆ, ಇಲ್ಲಿಂದ ಹೋಗ್ತಾರೆ. ಎಂಜಲ್ ಕಾಸು ಇಸ್ಕೊಂಡ್ರೆ ಪ್ರಾಮಾಣಿಕವಾಗಿ ಅವ್ರು ತಗೊಳೋ ಕೆಲ್ಸಕ್ಕೆ ಏನಾದ್ರು ಸಂಬಳಕ್ಕೆ ಏನಾದ್ರು ಕೆಲಸ ಮಾಡಿದಿದ್ರೆ ಇಷ್ಟೊಳಗೆ ಎಲ್ರಿಗೂ
ಅದೇನೋ ನ್ಯಾಯ ಸಿಗ್ಬೇಕು ಸಿಕ್ಕಿರೋದು. ಇವ್ರ ಉದ್ದೇಶಗಳೇನಪ್ಪಾ ಅಂದ್ರೆ ಬರ್ತಾರೆ ಇಲ್ಲಿ ಯಾವನೋ ಒಬ್ಬನು ವರ್ಷಕ್ಕೊಂದ್ಸತಿ 2 ವರ್ಷಕ್ಕೊಂದ್ಸತಿ ಒಂದು ಅಧಿಕಾರಿ ಚೇಂಜ್ ಆಗ್ತಾನೆ, ಅವನು ಯಾವ್ದೋ ಒಂದು ಟೇಪ್ ಇಟ್ಕೊಂಡು ಅಧಿಕಾರಿ ಬರ್ತಾನೆ, ಅಳತೆ ಮಾಡ್ತೀನಿ ಅಂತ ಬರ್ತಾನೆ, ಇನ್ನೊಬ್ನ ಯಾವನೋ ನೋಟಿಸ್ ಕೊಡ್ತಾನೆ, ದುಡ್ಡು ಇಸ್ಕೊಂತಾನೆ ಹೋಗ್ತಾನೆ. ಆದ್ರೆ ಈ ಕಿತ ಸಮತಾ ಸೈನಿಕ ದಳದವರು ಇದನ್ನೆಲ್ಲ ನೋಡ್ಕೊಂಡು ಇಷ್ಟು ದಿವಸ ಸುಮ್ಮನಿದ್ದ ಆಯ್ತು. ಈ ಮುಂದಕ್ಕ ಇದನ್ನ ನಡೆಯಲ್ಲ ಅಂತ ಹೇಳ್ಬಿಟ್ಟು ಈಗ ಉಪವಾಸ ಸತ್ಯಾಗ್ರಹ ಸೋಮವಾರದಿಂದ ಸ್ಟಾರ್ಟ್ ಮಾಡಿ, ಸೋಮವಾರವರೆಗೂ ಜಿಲ್ಲಾಧಿಕಾರಿಗಳು ಕಾಂತರಾಜ್ ಅವ್ರಿಗೆ ಹೇಳಿದಿರಿ, ಸೋಮವಾರದಷ್ಟೊಳಗಡೆ ಬಂದು ಏನಾದ್ರು ಇಲ್ಲಿ ನಡೀತಾ ಇರೋದು ಅಕ್ರಮಗಳನ್ನ ತಡೆಗಟ್ಟಿ ಇಲ್ಲಿರೋಂಥ ಜಮೀನು ವಶಪಡಿಸ್ಕೊಂಡ್ಲಿಲ್ಲ ಅಂದ್ರೆ ನಾವು ಸೋಮವಾರದಿಂದ ಉಗ್ರವಾದ ಹೋರಾಟ ರಾಜ್ಯ ಪೂರ್ತಿನೂ ಕರೆ ಕೊಡ್ತೀರಿ. ರಾಜ್ಯ ಪೂರ್ತಿ ಬಂದು ಈ ಆಶ್ರಮದವರಿಗೆ ಬುದ್ಧಿಗೆ ಕಲಿಸ್ತಾರೆ ಅಂತ ಹೇಳ್ಬಿಟ್ಟು ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ.